ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ತುಂಬ ದಿನ ಆದಮೇಲೆ ಈ ಥರ ಒಂದು ಟ್ರಾವೆಲಿಂಗ್ ಲೆಂತಿ ವೀಡಿಯೋನ ಪೋಸ್ಟ್ ಮಾಡ್ತಿರೋದು. ಆ್ಯಂಡ್ ಇದರಲ್ಲಿ ನಾವು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಗೆ ಹೋಗ್ತಿದ್ದೀವಿ. ಅದು ಬಸ್ಸಲ್ಲಿ, ಓನ್ ವೆಹಿಕಲಲ್ಲ. ತುಂಬ ಜನಕ್ಕೆ ಐಡಿಯಾ ಇರಲ್ಲ ಬಸ್ಸಲ್ಲಿ ಹೇಗೆ ಹೋಗ್ಬೇಕು, ಯಾವ ಬಸ್ಸಸ್ ಹತ್ಕೋಬೇಕು. ನಾವು ಬಸ್ಸಲ್ಲಿ ಕೂಡ ನಾವು ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟ ಹೋಗ್ಬೋದು. ಸೊ ಇದರಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ನಾವು ಬಸ್ಸಲ್ಲಿ ಯಾವ ಥರ ಹೋಗ್ಬೋದು ಅಂತ. ನಿಮಗೆ ಡೈರೆಕ್ಟ್ ಬಸ್ ಕೂಡ ಸಿಗುತ್ತೆ ಸ್ಯಾಟ್ಲೈಟಿಂದ. ಅದು ಶಾರ್ಪ್ 6 o'clock ಏನೋ ಅಲ್ಲಿಂದ ಕದಲುತ್ತೆ. ಆ್ಯಂಡ್ ಅದು ಡೈರೆಕ್ಟ್ ಹಿಮಾವತ್ ಗೋಪಾಲ ಸ್ವಾಮಿ ಗೇಟ್ವರೆಗೂ ಹೋಗುತ್ತೆ ಆ ಬಸ್ಸು. ಅದು ಮಿಸ್ ಆದರೆ ನಮ್ಮ ಥರ ನೀವು ಹೋಗ್ಬೋದು. ನಾವು ಯಾವ ಥರ ಹೋದ್ವಿ ಅಂತಂದರೆ ಸ್ಯಾಟ್ಲೈಟ್ಗೆ ಹೋದ್ವಿ. ಸ್ಯಾಟ್ಲೈಟಿಂದ ಮೈಸೂರು ಬಸ್ ಹತ್ಕೊಂಡು, ಮೈಸೂರು ನಾನ್ ಸ್ಟಾಪ್ ತೊಗೋಬೇಕು ನೀವು, ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ನಾವು ನಾನ್ ಸ್ಟಾಪ್ ತೊಗೊಂಡಿದ್ದಕ್ಕೆ 2.5 hour ಏನೋ ಆಯಿತು ನಾವು ಮೈಸೂರಿಗೆ ರೀಚ್ ಆಗೋಕ್ಕೆ. ಸೊ ಇವಾಗ ಮೈಸೂರು ರೀಚ್ ಆದ್ವಿ. ಸೊ ಇಲ್ಲಿ ನಾವು ಗುಂಡಲ್ಪೇಟ್ ಬಸ್ ಹತ್ಕೊತಿದ್ದೀವಿ. ಸೊ ಮೈಸೂರಿಂದ ಗುಂಡಲ್ಪೇಟ್ ಬಸ್, ಡೈರೆಕ್ಟ್ ಬಸ್, ಅದು ನಾನ್ ಸ್ಟಾಪೇ ಇರುತ್ತೆ. ಆ ಬಸ್ ಹತ್ಕೊಳ್ಬೇಕು. ಸೊ ಇವಾಗ ಇದು ಹೋಗ್ತಾ ಇರೋ ರೂಟು, ಓಕೆನಾ, ಮೈಸೂರಿಂದ ಗುಂಡಲ್ಪೇಟ್ಗೆ ಹೋಗ್ತಿರೋ ರೂಟು. ಸೊ ದಾರಿಯಲ್ಲಿ ನಾವು ತುಂಬ ನೋಡ್ತಾ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಚೆನ್ನಾಗಿರುತ್ತೆ ಬಸ್ಸಲ್ಲಿ ಹೋದ್ರೂ ಕೂಡ. ಏನಂದರೆ ನಮಗೆ ಐಡಿಯಾ ಇರಬೇಕು ಯಾವ ಥರ ಬಸ್ ಹತ್ಕೋಬೇಕು, ಟೈಮಿಂಗ್ಸ್ ಎಲ್ಲ ನಾವು ಪರ್ಫೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಏನು ಕಷ್ಟ ಇರಲ್ಲ. ಅಲ್ಲಿ ಕಂಡಕ್ಟರ್ಸ್ ಇರುತ್ತಲ್ಲ, ಅವ್ರ ಹತ್ರ ಕೇಳಿದ್ರು ಅವರು ಹೇಳ್ತಾರೆ ಯಾವುದು ಗುಂಡಲ್ಪೇಟು. ನಿಮಗೆ ಮೇಯ್ನ್ ನೆನಪಿಟ್ಕೋಬೇಕಾಗಿದ್ದು ಸ್ಯಾಟ್ಲೈಟಿಂದ ಮೈಸೂರಿಂದ ಗುಂಡಲ್ಪೇಟಿಂದ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟದಿಂದ ಒಂದು ಬಸ್ ಅಲ್ಲೇ ಇರುತ್ತೆ, ಹೋಗ್ಬೋದು. ಸೊ ಹೋಗ್ತಾ ದಾರಿಯಲ್ಲಿ ನಾವು ಮೈಸೂರು ಪ್ಯಾಲೇಸ್ ಎಲ್ಲ ನೋಡ್ಕೊಂಡು ಹೋಗ್ವಿ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ವಿ. ಇಲ್ಲೊಂದು ದೇವಸ್ಥಾನನೂ ನೋಡ್ಬೋದು ನೀವು. ಸೊ ಇವಾಗ ನಾವು ಟಿಕೆಟ್ ತೊಗೊಂಡಿದ್ದೀವಿ. ಎಲ್ಲಿಂದ ಅಂದರೆ ಗುಂಡಲ್ಪೇಟಿಂದ ಫಾರೆಸ್ಟ್ ಗೇಟ್, ಅಂದರೆ ಗೋಪಾಲ ಸ್ವಾಮಿ ಬೆಟ್ಟ ಗೇಟ್ವರೆಗೂ ಬಸ್ ಬರೋದು. ಅಲ್ಲಿಂದ ಒಂದು ಬಸ್ಸು ಇರುತ್ತೆ, ಓಕೆನಾ. ಸೊ ಇವಾಗ ಹೋಗ್ತಾ ದಾರಿ ಇದೆಲ್ಲ ನಾವು ಫಾರೆಸ್ಟ್ ಹತ್ರ ಹೋಗ್ತಿರೋ ದಾರಿ ಇದು. ನಾನು ಪರ್ಫೆಕ್ಟಾಗಿ ಗೊತ್ತಿಲ್ಲ ನನಗೆ, ಮೇ ಬಿ 15 to 20 minutes ಆಗುತ್ತೆ ಅಷ್ಟೇ ಗುಂಡಲ್ಪೇಟಿಂದ ಫಾರೆಸ್ಟ್ ಗೇಟ್ವರೆಗೂ ಹೋಗೋಕ್ಕೆ. ಸೊ ದಾರಿಯಲ್ಲಿ ತುಂಬ ಫ್ಲವರ್ಸ್ ಇದು ನೋಡ್ಕೋಬೋದು ನೀವು, ಫಾರ್ಮಿಂಗು ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇದು ಫೇಮಸ್ ಕೂಡ ಗುಂಡಲ್ಪೇಟಲ್ಲಿ, ಈ ಥರ ಫ್ಲವರ್ಸ್ನ ಪ್ಲ್ಯಾಂಟೇಷನ್ನು ತುಂಬ ಚೆನ್ನಾಗಿರುತ್ತೆ. ಕಾರಲ್ಲಿ ಹೋದರೆ ಈ ಥರ ಸೀನರೀಸ್ ಎಲ್ಲ ನಾವು ಫೋಟೋಸ್ ಎಲ್ಲ ತೊಗೋಬೋದು. ಬಸ್ಸಲ್ಲಿ ಅಲ್ವಾ ನಿಲ್ಲಿಸಲ್ಲ. ಆ್ಯಂಡ್ ಸನ್ಫ್ಲವರ್ ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಗಾರ್ಡನ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಕಾರಲ್ಲಿ ಹೋದರೆ ಅಲ್ಲಿ ನಿಂತ್ಕೊಂಡು ಫೋಟೋಸ್ ತೊಗೋಬೋದು. ಸೊ ಬಸ್ಸಲ್ಲಲ್ವಾ ಅಲ್ಲಿ ನಿಲ್ಸೋಕ್ಕಾಗಲ್ಲ. ಸೊ ಜಸ್ಟ್ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಹೋಗ್ಬೋದು. ನಾವು ಇವಾಗ ಗೇಟ್ವರೆಗೂ ರೀಚ್ ಆಗಿಬಿಟ್ಟಿದ್ದೀವಿ. ಇದೇ ಗೋಪಾಲ ಸ್ವಾಮಿ ಬೆಟ್ಟ ಎಂಟ್ರೆನ್ಸ್. ಅಲ್ಲಿ ನೋಡ್ತಿದ್ದೀರಲ್ಲ ಆರ್ಚು, ಅದೇ ಗೋಪಾಲ ಸ್ವಾಮಿ ಎಂಟ್ರೆನ್ಸು. ಇಲ್ಲಿ ನಮಗೆ ತಿನ್ನೋಕ್ಕೇನಾದರೂ ಅಲ್ಲಿ ಶಾಪ್ ಇರೋಲ್ಲ, ಚಿಕ್ಕ ಶಾಪ್ಸ್ ಇದೆ. ಇಲ್ಲಿ ಶಾಪಿಂಗ್ ಕೂಡ ಮಾಡ್ಕೋಬೋದು ನಾವು. ಸೊ ಇಲ್ಲಿ ನಾವು ಟಿಕೆಟ್ ತೊಗೋಬೇಕಾಗುತ್ತೆ, ಬಸ್ ಟಿಕೆಟ್. ಮೇಲೆ ಹೋಗೋಕ್ಕೆ ಒಂದು ಬಸ್ ಇರುತ್ತೆ ಅಂತ ಹೇಳಿದ್ನಲ್ಲ ನಾನು, ಆ ಬಸ್ಗೋಸ್ಕರ ನಾವು ಇಲ್ಲಿ ಟಿಕೆಟ್ ತೊಗೋಬೇಕು. ಎಷ್ಟು ಜನ ಇದ್ದೀವಿ ಅಷ್ಟು ಜನನು ನಾವು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೋಬೇಕು. ಸೊ ಈ ಥರ ಜೀಪ್ ಕೂಡ ಇರುತ್ತೆ, ಅದ್ರಲ್ಲಿ ಕೂಡ ಹೋಗ್ಬೋದು ಅಂತ ಹೇಳಿದ್ರು. 2023 ನಾನು ನಮ್ಮ ಮಮ್ಮಿ ಬಂದಾಗ ಒಂದ್ಸರಿ ಕೇಳಿದ್ವಿ. 100 rupees ಅಂತ ಹೇಳಿದರು. ಅವರು ಕರ್ಕೊಂಡು ಹೋಗ್ತಾರೆ ಇಷ್ಟು ಜನ ಅಂತ. ಇವಾಗ ನನಗೆ ಗೊತ್ತಿಲ್ಲ, ಒಂದ್ಸರಿ ಎಂಕ್ವೈರಿ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇನ್ನೊಂದೇನೆಂದರೆ, ಇಲ್ಲಿ ಯಾವುದೇ ಥರ ಪ್ಲಾಸ್ಟಿಕ್ನ ಅಲೋ ಮಾಡಲ್ಲ. ನೀವು ತೊಗೊಂಡೋದ್ರೂ ಕೂಡ ಟಿಕೆಟೆಲ್ಲ ತೊಗೊಂಡ್ಮೇಲೆ ನಿಮಗೆ ಚೆಕಿಂಗ್ ಮಾಡ್ತಾರೆ. ಸೊ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ. ನೀವೇನಾದ್ರು ಪ್ಲಾಸ್ಟಿಕ್ ತೊಗೊಂಡೋದ್ರೆ ನಿಮ್ಗೆ ಮತ್ತೆ ಯೂಸ್ ಆದರೆ ಅದನ್ನು ಅಲ್ಲೇ ಇಟ್ಬಿಟ್ಟು ಮೇಲೆ ದರ್ಶನಕ್ಕೆ ಹೋಗಿ ಮತ್ತೆ ರಿಟರ್ನ್ ಬಂದಾಗ ತೊಗೊಂಡು. ಸೊ ನಾವು ಆಲ್ಮೋಸ್ಟ್ ಬಂದು ರೀಚ್ ಆದ್ವಿ ಗೋಪಾಲ ಸ್ವಾಮಿ ಬೆಟ್ಟಗೆ. ವ್ಯೂ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಫುಲ್ ಫಾಗ್ ಇತ್ತು, ಸೊ ಏನೂ ಕಾಣಿಸ್ತಾ ಇರಲಿಲ್ಲ. ಬಟ್ ಆ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು. ಈ ಸರಿ ಕೂಡ ಅದೇ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಆ ಕ್ಲೈಮೇಟ್ ಇರಲಿಲ್ಲ. ಅದು ಜೂನಲ್ಲಿರುತ್ತೆ ಆ ಥರ, ನಾವು ಬಂದಿದ್ದು ಆಗಸ್ಟಲ್ಲಲ್ವ. ಸೊ ಆ ಥರ ಇರಲಿಲ್ಲ. ಬಟ್ ಫೋಟೋಸ್ ಎಲ್ಲ ತೊಗೊಳೋಕ್ಕೆ ಒಳ್ಳೆ ವ್ಯೂ ಅಂತಲೇ ಹೇಳ್ಬೋದು.
ಇವಾಗ ಡೈರೆಕ್ಟ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನಾವು. ಈ ಗೋಪಾಲ ಸ್ವಾಮಿ ಬೆಟ್ಟ, ಆ ವ್ಯೂ, ಆ ದೇವಸ್ಥಾನ ನೋಡಬೇಕಂದ್ರೆ ಜೂನಲ್ಲಿ ಬರಬೇಕು, ಕಳೆದೋಗ್ಬಿಡ್ತೀವಿ. ನಾನು ಲಾಸ್ಟ್ ಟೈಮ್ ಬಂದಾಗ ತೆಗೆದಿರೋ ಒಂದು ಚಿಕ್ಕ ಕ್ಲಿಪ್ನ ಕೂಡ ನಾನು ಹಾಕ್ತೀನಿ. ಆ ಕ್ಲೈಮೇಟಲ್ಲಿ ಆ ದೇವಸ್ಥಾನ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಹಾಕಕ್ಕೆ ಅದನ್ನು. ಸೊ ಗೋಪಾಲಸ್ವಾಮಿ ಬೆಟ್ಟ ಹೀಗಿರುತ್ತೆ. ಆ್ಯಂಡ್ ಒಳಗಡೆ ಕ್ಯಾಮ್ರಾಸ್ ಎಲ್ಲ ಅಲೋ ಮಾಡಲ್ಲ. ಸೊ ಯಾವುದೇ ಥರ ಕ್ಯಾಮ್ರಾನ ಒಳಗಡೆ ತೊಗೊಂಡೋಗಂಗಿಲ್ಲ. ತೊಗೊಂಡೋದ್ರೆ ಬ್ಯಾಗಲ್ಲಿ ಇಟ್ಕೊಂಡಿರಿ. ಆ್ಯಂಡ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದು ಇವಾಗ ಪ್ರಸಾದ ಬಂದ್ವಿ. ಪ್ರಸಾದ ತಿಂದು ಚೆನ್ನಾಗಿ ಫೋಟೋಸ್ ಎಲ್ಲ ತಗೊಂಡು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಂಡು ನೇಚರ್ನ ಎಂಜಾಯ್ ಮಾಡಿ, ಸೊ ಅಲ್ಲಿ ಸುತ್ತಮುತ್ತ ಎಲ್ಲ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ 1 to 2 ಅಲ್ಲೇ ನಾವು ಬೆಟ್ಟ ಬಂದು ರೀಚ್ ಆದ್ವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಎಲ್ಲ ತೊಗೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ರಿಟರ್ನ್ ಹೋಗೋಕ್ಕೆ ಕೂಡ ಬಸ್ಸಸ್ ಬರ್ತಾನೆ ಇರುತ್ತೆ. ಯಾವುದಾದ್ರೂ ಬಸ್ಸಲ್ಲಿ ನಾವು ಹತ್ಕೊಂಡು ಕೆಳಗಡೆಗೆ ಹೋಗ್ಬೋದು. ಆ್ಯಂಡ್ ಆ ಟಿಕೆಟ್ ನೀವು ಹಂಗೆ ಇಟ್ಕೊಂಡಿರಿ. ನಾವು ಕೆಳಗಡೆ ತೊಗೊಂಡಿರ್ತೀವಲ್ಲ ಮೇಲೆ ಬರುವಾಗ, ಆ ಟಿಕೆಟ್ನ ಹಂಗೆ ಕ್ಯಾರಿ ಮಾಡಿಕೊಂಡೆ ಇರಿ, ಮತ್ತು ಹೋಗುವಾಗ ಅದು ಯೂಸ್ ಆಗುತ್ತೆ. ಟಿಕೆಟ್ ಮತ್ತೆ ನಮ್ಮನ್ನ ಕೇಳಿಲ್ಲ, ಬಟ್ ಯಾವುದಕ್ಕೂ ಇಟ್ಕೊಂಡಿದ್ರೆ ಒಳ್ಳೆಯದು ಅಂತ ನಿಮಗೆ ಇವಾಗ ಹೇಳ್ತಾ ಇದ್ದೀನಿ. ಸೊ ನೇಚರ್ ನೋಡ್ಬೋದು, ಆ ಗ್ರೀನರಿ, ಆ ಮೌಂಟೇನ್ಸ್, ಆ ಫಾಗ್ ಕೂಡ ನೀವು ನೋಡ್ಬೋದು. ಲೈಟಾಗಿ ಕಾಣಿಸ್ತಿದೆ ಅಲ್ವಾ ಬೆಟ್ಟ ಹತ್ರ ಎಲ್ಲ. ನನ್ನ ಕಡೆಯಿಂದ ಏನು ಸಜೆಷನ್ ಅಂತಂದರೆ, ನೀವು ಆದಷ್ಟು ಬೇಗ ಅಲ್ಲಿಂದ ಹೊರಡೋದು ಬೆಸ್ಟು. ದರ್ಶನ ಎಲ್ಲ ಮುಗಿಸ್ಕೊಂಡು ಫೋಟೋಸ್ ಏನು ಬೇಕಾದ್ರೆ ಕ್ಲಿಕ್ ಮಾಡಿಕೊಂಡು ಬೇಗ ಹೊರಡ್ಬಿಡಿ. ಬಿಕಾಸ್ ನೀವು ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಬಂದು ರೀಚ್ ಆಗೋಕ್ಕೆ 8 ಇಲ್ಲ 8:30 ಆಗೇ ಆಗುತ್ತೆ. ಬಸ್ಸಸ್ಸು ಸ್ಯಾಟಲೈಟ್ಗೆ ಬರುತ್ತೆ, ಮೆಜೆಸ್ಟಿಕ್ ಬಸ್ಸಸ್ ಇಲ್ಲ. ಇದ್ರೂ 1 2 ಇರೋದು, ಅದಕ್ಕೆ ನಮಗೆ ಸಿಗೋದು ಇಲ್ಲ. ಸೊ ಸ್ಯಾಟಲೈಟ್ಗೆ ಬರುತ್ತೆ. ಸ್ಯಾಟಲೈಟಿಂದ ಬೇರೆ ಊರಿಗೆಲ್ಲ ಸಿಗಲ್ಲ. ಅಲ್ಲಿ ಬರೀ K2, KR ಮಾರ್ಕೆಟ್, ಚಂದಾಪುರ ಈ ಥರ ಪ್ಲೇಸಸ್ಗೆ ನಿಮಗೆ ಬಸ್ಸಸ್ ಸಿಗೋದು. ಸೊ ನೀವು ಮೆಜೆಸ್ಟಿಕ್ ಹೋಗಿಬಿಟ್ರೆ ಈಸಿ ಆಗುತ್ತೆ. ಯಾವುದೇ ಊರಿಗೋದ್ರೂ ನೀವು ಆರಾಮಾಗಿ ಹೋಗ್ಬಿಡ್ಬೋದು. ಆ್ಯಂಡ್ ನೈಟಲ್ಲಿ ಮೆಜೆಸ್ಟಿಕ್ಕು 9 to 10 ಬಸ್ಸಸ್ ಎಲ್ಲ ಸ್ಟಾಪ್ ಆಗಿಬಿಡೋದು, ಪ್ಯಾನಿಕ್ ಆಗಿಬಿಡ್ತೀರ. ಸೊ ಆದಷ್ಟು ಬೇಗ ಮೆಜೆಸ್ಟಿಕ್ ರೀಚ್ ಆಗಿಬಿಟ್ರೆ ನೀವು ಬೇರೆ ಕಡೆ ಎಲ್ಲ ನಿಮ್ಮ ಮನೆಗೆ ನೀವೆಲ್ಲ ಹೋಗ್ಬಿಡ್ಬೋದು. ಸೊ ಇದು ಈ ಥರ ನಾವು ಫೇಸ್ ಮಾಡಿದ್ದಕ್ಕೆ ನಾನು ನಿಮಗೆ ಈ ಸಜೆಷನ್ ಕೊಡ್ತಾಯಿದ್ದೀನಿ. ಸೊ ನಾನು ಲಾಸ್ಟಲ್ಲಿ ಹೇಳಿದ್ನಲ್ಲ ನಿಮಗೆ, ನಾವು ಜೂನಲ್ಲಿ ಹೋದಾಗ ಅಲ್ಲಿರೋ ಫಾಗ್ ಎಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಆ ಒಂದು ಕ್ಲಿಪ್ ನಿಮಗೋಸ್ಕರ ಲಾಸ್ಟಲ್ಲಿ ಹಾಕ್ತಿದ್ದೀನಿ, ಎಂಜಾಯ್ ಮಾಡಿ ನೋಡಿ. ಗೋಪಾಲಸ್ವಾಮಿ ಬೆಟ್ಟ ಕಂಪ್ಲೀಟ್ ವ್ಲಾಗ್, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ಬರೀ ನೋಡೋದಲ್ಲ, ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಅಂತೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿ ಯು ಸೂನ್.